ಹಲೋ ಎಲ್ರಿಗೂ ನಮಸ್ಕಾರ. ಸೌತ್ ಆಫ್ರಿಕಾ ವಿರುದ್ಧದ ODI ಸರಣಿಗೆ ಭಾರತ ತಂಡ ಪ್ರಕಟವಾಗಿದೆ. ಇಂಜುರಿ ಕಾರಣದಿಂದ ಶುಭ್ಮನ್ ಗಿಲ್ ಈ ಸೀರೀಸ್ ಕೂಡ ಆಡೋದಿಲ್ಲ. ಸೊ ಕ್ಯಾಪ್ಟನ್ಸಿನೇ ಯಾರಿಗೆ ಕೊಟ್ಟಿದ್ದಾರೆ, ಹಾಗೆಯೇ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸುಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೌತ್ ಆಫ್ರಿಕಾ ಸರಣಿಗೆ ಭಾರತದ ತಂಡ ಪ್ರಕಟವಾಗಿದೆ. ಶುಭ್ಮನ್ ಗಿಲ್ ಸ್ಕ್ವಾಡ್ನಲ್ಲಿ ಇರೋದಿಲ್ಲ, ಇಂಜುರಿ ಕಡಿಮೆ ಆಗಿಲ್ಲ ಅಂತ ಅನಿಸುತ್ತೆ. ಸೊ ನಾಯಕತ್ವವನ್ನು KL ರಾಹುಲ್ ಅವರು ವಹಿಸಲಿದ್ದಾರೆ ಗಿಲ್ ಅವರ ಅನುಪಸ್ಥಿತಿಯಲ್ಲಿ. ಸೊ KL ರಾಹುಲ್ ಈ ಸೀರೀಸ್ನ ಕ್ಯಾಪ್ಟನ್ ಆಗಿದ್ದಾರೆ. ಅದಲ್ಲದೆ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇದ್ದಾರೆ ತಂಡದಲ್ಲಿ. ಅದೇ ನಮಗೆ ಮತ್ತೊಂದು ಖುಷಿ ವಿಚಾರ. ಅದಾದ ಬಳಿಕ ಯಶಸ್ವಿ ಜೈಸ್ವಾಲ್, ತಿಲಕ್ ವರ್ಮಾ ಅವರು ಮತ್ತೊಮ್ಮೆ ಇದ್ದಾರೆ. ಇನ್ನು ರಿಷಬ್ ಪಂತ್ ಬಂದಿದ್ದಾರೆ ODI ಸ್ಕ್ವಾಡ್ಗೂ ಕೂಡ. ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ ಮತ್ತೊಮ್ಮೆ ಬಂದಿದ್ದಾರೆ. ಕುಲ್ದೀಪ್ ಯಾದವ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷಿತ್ ರಾಣಾ, ಋತುರಾಜ್ ಗಾಯಕ್ವಾಡ್ ಕೂಡ ತಂಡಕ್ಕೆ ಮರಳಿದ್ದಾರೆ. ಚೆನ್ನಾಗಿ ಡೊಮೆಸ್ಟಿಕ್ನಲ್ಲಿ ಕೂಡ ಪರ್ಫಾರ್ಮೆನ್ಸಸ್ಸು ಬರ್ತಾಯಿತ್ತು ಸದ್ಯದ ಮ್ಯಾಚಸ್ಗಳಲ್ಲಿ. ಸೊ ಹಾಗಾಗಿ ಅವರು ಕೂಡ ಬ್ಯಾಕ್ ಆಗಿದ್ದಾರೆ. ಪ್ರಸಿದ್ಧ ಕೃಷ್ಣ, ಹರ್ಷದೀಪ್ ಸಿಂಗ್, ಧ್ರುವ್ ಜುರೇಲ್ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ 2 ಮ್ಯಾಚ್ ಟೆಸ್ಟ್ ಸೀರೀಸ್ ಆಡಿರೋದ್ರಿಂದ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಇಲ್ಲ ಅಂದರೆ ಖಂಡಿತವಾಗ್ಲೂ ಇರ್ತಾಯಿದ್ರು. ಜಸ್ಪ್ರೀತ್ ಬುಮ್ರಾ ಅವರು ರೆಸ್ಟ್ ಅಂತ ಅನಿಸುತ್ತೆ. ಇನ್ನು ಮೊಹಮ್ಮದ್ ಸಿರಾಜ್ ಅವ್ರಿಗೂ ಕೂಡ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಸೌತ್ ಆಫ್ರಿಕಾ ವಿರುದ್ಧದ ODI ಸರಣಿಗೆ ಭಾರತದ ತಂಡ ಸ್ಕ್ವಾಡ್ ಹೀಗಿದೆ. ಸೊ ಯಾರಾದರೂ ಇರಬೇಕಿತ್ತ ಈ ತಂಡದಲ್ಲಿ, ಯಾರಾದರೂ ಮಿಸ್ ಆದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಗಿದೆ ಸ್ಕ್ವಾಡ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸಿಂಗ್ ಕನ್ನಡ. ಥ್ಯಾಂಕ್ ಯು.